ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ಜಾಗ ಮಾರಾಟ ತೊಗೊಬಂದಿದ್ದೀನಿ. 1 ಎಕರೆ 36 ಗುಂಟೆ ಬರುತ್ತೆ. ಒಂದು ಟೌನ್ ಲಿಮಿಟ್ಗೆ ಹತ್ತಿರದಲ್ಲಿರೋಂಥ ಜಾಗ ನೋಡಿ ಸರ್. ಇದೇನು ನೋಡ್ತಾ ಇದ್ದೀರಾ, ಇದು ಡಾಂಬರ್ಗೆ ಟಚ್ ಇರೋಂಥ ಜಾಗ. ಬಸ್ ರೂಟ್ ಬರುತ್ತೆ, ಡೈರೆಕ್ಟು ಜಮೀನ್ ಹತ್ರನೇ ಹೇಳ್ಕೊಬೋದು ನೀವು. ಟೌನ್ ಲಿಮಿಟ್ಗೆ ಕರೆಕ್ಟಾಗಿ ಒಂದು 300 ಮೀಟ್ರ್ ಬರುತ್ತೆ. ಸುತ್ತ ಎಂಟರ್ ಬೌಂಡ್ರಿ ಕೂಡ ಫೆನ್ಸ್ ಮಾಡಿದ್ದಾರೆ. ನಿಮಗೆ ಒಂದು ಕೋಕೋನಟ್ ಗಿಡಗಳು, ಒಂದು 30 ಗಿಡ ಕೋಕೋನಟ್ ಗಿಡಗಳು ಬರುತ್ತೆ ನೋಡಿ ಸರ್. ಒಳ್ಳೆ ಬಸ್ ರೂಟು, ಸುತ್ತ ಎಲ್ಲ ಫೆನ್ಸಿಂಗ್ ಮಾಡಿ ಟೋಟಲಿ 30 ಕೋಕೋನಟ್ ಗಿಡಗಳಿದೆ. ಸಿಂಪಲ್ಲಾಗಿ ಒಂದು ಮನೆ ಕೂಡ ಇದೆ ನೋಡಿ, ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಒಂದು ಬಿಸಿನ ಮನೆ ಸಿಂಪಲ್ಲಾಗಿದೆ. ಒಂದು ಬೋರ್ವೆಲ್ ಕೂಡ ಇದರಲ್ಲಿ ಇದೆ ನೋಡಿ. ಇದು ಬಂದು ನಿಮಗೆ ನಂಜನಗೂಡು ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ ಸರ್. ಇದು ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ, ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ ಒಂದು 200 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಒಳ್ಳೆ ರೆಡ್ ಸಾಯಿಲ್ ಸರ್. ಸಿಂಪಲಾಗಿ ನೀವು 1 ಎಕರೆ 2 ಎಕರೆ ಫಾರ್ಮ್ ಹೌಸ್ ಮಾಡೋರ್ಗೆ ಒಳ್ಳೆ ಜಾಗ ನೋಡಿ. ಇದು ಡಾಂಬರು ಹೆಚ್ಚು ಕಮ್ಮಿ ನಿಮಗೆ ಫುಲ್ ಕಾರ್ನರ್ ಬರುತ್ತೆ ಸರ್. ನಿಮಗೆ ರೋಡ್ ಫೇಸಿಂಗ್ಗೆ ಒಂದು ಹೆಚ್ಚು ಕಮ್ಮಿ ಒಂದು 450ರಿಂದ 500 ಅಡಿ ರೋಡ್ ಫೇಸಿಂಗ್ಗೆ ಬರುತ್ತೆ ನಿಮಗೆ ನೋಡಿ. ಆ ಡೆಡ್ ಎಂಡ್ ಹೋಗ್ತಾ ಇದೆಯಲ್ಲ, ಆ ಡೆಡ್ ಎಂಡಿಂದನೂ ಡಾಂಬರೇನು ಫುಲ್. ಇದು ಒಂಥರ ಕಾರ್ನರ್ ಪ್ರಾಪರ್ಟಿ. 50 ಕೋಕೋನಟ್ ಗಿಡಗಳಿದೆ. ಒಂದು 30 ಗಿಡ ಇದೆ ಕೋಕೋನಟ್. ಗೇಟು ಕೂಡ ಹಾಕಿ ರೆಡಿ ಮಾಡಿದ್ದಾರೆ ನೋಡಿ. ಇದು ಸಿಂಪಲ್ಲಾಗಿ ಹೋಗೋಕ್ಕೆ, ಇದೇನಾದ್ರು ನಿಮಗೆ ಲಾರಿ ಗಿರಿ ಟ್ಯಾಕ್ಟ್ರ್ ಬಂದರೆ ಒಳಗಡೆ ಹೋಗೋಕ್ಕೆ ನೋಡಿ. ಒಂದು ಟೌನ್ ಲಿಮಿಟ್ಗೆ ಜಸ್ಟ್ ಒಂದು 300 ಕಿಲೋಮೀಟ್ರು ಅಂತರದಲ್ಲಿದೆ. 300 ಮೀಟ್ರು ವಿಲೇಜ್. ಇಲ್ಲಿ ಕಾರ್ನರು ಸರ್, ತುಂಬ ಚೆನ್ನಾಗಿದೆ. ಟೌನ್ ಲಿಮಿಟ್ಗೆ ಕರೆಕ್ಟಾಗಿ ಒಂದು 300 ಮೀಟ್ರ್ ಅಂತರದಲ್ಲಿದೆ ಜಾಗ ನೋಡಿ. ಒಂದು ಬೋರು ಕೂಡ ಇದೆ, ತೋರಿಸ್ಕೊಡ್ತೀನಿ ಸರ್. ಇದೇನಿದೆ, ಇದು ಬೋರು, ಒಂದು ಬೋರ್ವೆಲ್ ಇದೆ, ಅದು ಆಲ್ರೆಡಿ ರನ್ನಿಂಗ್ ಇದೆ ನೋಡಿ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಈ ಜಾಗಕ್ಕೆ ನೀವು ನಂಜನಗೂಡು ಕಡೆಯಿಂದನೂ ಬರ್ಬೋದು, ಬಟ್ ಮೈಸೂರು ಶ್ರೀರಾಮ್ಪುರ ರಿಂಗ್ ರೋಡ್ ಇದೆಯಲ್ಲ, ಅಲ್ಲಿಂದನೂ ಬರ್ಬೋದು ಈ ಜಾಗಕ್ಕೆ ನೋಡಿ. ಒಳ್ಳೆ ರೆಡ್ ಸಾಯಿಲ್, ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ ನೋಡಿ. ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಒಳ್ಳೆ ಕಾರ್ನರ್ ಪ್ರಾಪರ್ಟಿ ನೋಡಿ ಸರ್. ತೆಂಗು ಕೂಡ ಒಳ್ಳೆ ಆಲ್ರೆಡಿ ಫಲ ಸ್ಟಾರ್ಟ್ ಇದೆ ನೋಡ್ಕೊಳ್ಳಿ, ತೋರಿಸ್ಕೊಡ್ತೀನಿ. ಒಳ್ಳೆ ಬಸ್ ರೂಟು ಸರ್. ನೀವು ಡೈರೆಕ್ಟ್ ಬಂದರೆ ಜಮೀನ್ ಹತ್ರನೇ ಹಿಡ್ಕೋಬೋದು. ನೀವು ಯಾರು ಜಮೀನ್ ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ ನೋಡಿ. ನಿಮಗೆ ಯಾವಾಗಲೇ ತೋರಿಸ್ದಂಗೆ ಅಲ್ಲೊಂದು ಬೋರ್ವೆಲ್ ಇದೆ. ಇದು 1 ಎಕರೆ 36 ಗುಂಟೆ ಬರುತ್ತೆ. ಇದ್ರೊಳಗಡೆ ಬೇಕಾದ್ರೆ ನೀವು ತೆಂಗು ಇದೆ ಆಲ್ರೆಡಿ, ನೀವು ಅಡಿಕೆ ಗಿಡಕೆ ಏನಾದ್ರು ಒಳಗಡೆ ಹಾಕೋಬೋದು. ಜಾಗನೂ ಕೂಡ ತುಂಬ ಪ್ಲೇಸ್ ಚೆನ್ನಾಗಿದೆ. ಇದು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ನೀವು. ಈ ಓನರ್ ಬಂದು ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ, ಡೈರೆಕ್ಟ್ ರಿಜಿಸ್ಟ್ರಿಗೆ ಮಾತ್ರ ಅವಶ್ಯಕತೆ ಇದೆ ನೋಡಿ. ಯಾರು ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ಒಳಗಡೆ ಇವಾಗ ಜೋಳ ಹಾಕ್ಕೊಂಡಿದ್ದಾರೆ. ಲಾಸ್ಟ್ ಅಲ್ಲಿ ಟೀ ಕುಡಿದೆಯಲ್ಲ, ಅಲ್ಲಿವರೆಗೂ ಬರುತ್ತೆ. ಎಂಟರ್ ಬೌಂಡ್ರಿ ಕೂಡ ಫೆನ್ಸ್ ಮಾಡಿ ನೀಟಾಗಿ ಗೇಟ್ ಹಾಕಿದ್ದಾರೆ. ಗೇಟ್ ತೋರಿಸ್ತಲ್ಲ, ಅದೇ ಜಾಗ. ಇದು ನಂಜನಗೂಡು ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ನೀವು ಬೇಗೂರು ಕಡೆಯಿಂದನೂ ಬರ್ಬೋದು, ಬೇಡ ಅಂದರೆ ನಂಜನಗೂಡು ಮೈಸೂರು ಕಡೆಯಿಂದ ಬರ್ಬೋದು, ಇಲ್ಲ ಹೆಡಿಯಲ ಕಡೆಯಿಂದನೂ ಬರ್ಬೋದು ನೀವು ಈ ಜಾಗಕ್ಕೆ. ಓಕೆ ಸರ್, ಥ್ಯಾಂಕ್ ಯು.